ವಿಶೇಷವಾದ ಒಂದು ಯೂಟ್ಯೂಬ್ನ ವಿಚಾರ ಅಪ್ಪನ ಎಂಕಲ ಸೊನ್ನೆ ಇರ್ತಿ ಇಂಥ ದಿನಟು ಲಕ್ಷ ಭಕ್ತ ಆಯ್ಕೆ ಕಾರಣ ಮುಖ್ಯವಾದ ಅಪ್ಪೆ ಓಲ್ ಎಂಕಲ ಹೋದು ಚೆಂದಲ ಅಪ್ಪೆನ ದುಮ್ಮುದಿ ಒಂದು ಮಂತ್ರ ಅಲ್ಲ ಇಂಥ ದಿನಟು ಪ್ರತಿ ಜಾಗಡ್ಲ ಜಯ ಕೊಡ್ತಲಪ್ಪ ಅಮೇರಿಕ ದೇಶದ್ದು ಎಂಕಲಿಗೆ ನೀವು ಪ್ರಶಸ್ತಿ ಬರ್ತನಪ್ಪ ಅಪ್ಪನ ವಿಶೇಷವಾದ ಆ ಪ್ರಶಸ್ತಿನೇ ಅಪ್ಪನ ಕೈತೆ ಎಂಕಲಿಗೆ ಬಿಡುಗಡೆ ಮಲ್ಕೊಡು ಮಲ್ಪಂಚನ ಹೇಳ್ತಾರ. ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ನಾನು ಹಾಗೇನೆ ಇವತ್ತು ಆರಿಕೋಡಿ ಚಾಮುಂಡೇಶ್ವರಿ ಅಮ್ಮನ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇವೆ. ಸೊ ಇವತ್ತು ವೆರಿ 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 ಸ್ಪೆಷಲ್ ಆಗಿರುವಂಥ ದಿನ. ತುಂಬಾ ಖುಷಿ ಆಗ್ತಾ ಇದೆ. ಆ ಆರಿಕೋಡಿ ಅಮ್ಮನ ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಚಾನೆಲ್ ಅಂದರೆ ಯೂಟ್ಯೂಬ್ ಚಾನೆಲ್ 1,00,000 ಸಬ್ಸ್ಕ್ರೈಬರ್ ಆಗಿ ಮುಂದಕ್ಕೆ ಹೋಗ್ತಿರೋದನ್ನು ನೀವೆಲ್ಲ ಕೂಡ ನೋಡ್ತಾ ಇದ್ದೀರಿ. ಸೊ ಅದಕ್ಕೆಲ್ಲದಕ್ಕೂ ಕೂಡ ಆ ಆರಿಕೋಡಿ ಅಮ್ಮನಿಗೆ ನಿಮಗೆಲ್ಲರಿಗೂ ಕೂಡ ಸ್ಪೆಷಲ್ ಆಗಿರುವಂಥ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಿಮಗೂ ಥ್ಯಾಂಕ್ ಯು ಸೋ ಮಚ್. ಯಶ್ ಅವರಿಗೂ ಆ ಒಂದು ಯೂಟ್ಯೂಬಲ್ಲಿ ನಮ್ಮ ಚಾನೆಲ್ 1,00,000 ಆದಾಗ, ಹಾಗೆಯೇ ಯಾವುದೇ ಒಬ್ಬ ಯೂಟ್ಯೂಬರ್ಗಳು ಕೂಡ 1,00,000 ಸಬ್ಸ್ಕ್ರೈಬರ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡಾಗ ಯೂಟ್ಯೂಬ್ ಸಂಸ್ಥೆಯಿಂದಲೇ ನಮಗೆ ಒಂದು ಸಿಲ್ವರ್ ಪ್ಲೇ ಬಟನ್ ಅಂತ ಬರ್ತದೆ. ಅಂದರೆ 100K ಅಂದರೆ 1,00,000 ಸಬ್ಸ್ಕ್ರೈಬರ್ ಆದಾಗ ಅದು ಬರ್ತಕ್ಕಂತಹದ್ದು ಇದ್ದೇ ಇದೆ. ಅಂಥ ಒಂದು ನಮ್ಮ ಚಾನೆಲ್ ಕೂಡ ವೆರಿಫೈ ಆಗಿ ನಾವು ಕೂಡ 1,00,000 ಸಬ್ಸ್ಕ್ರೈಬರನ್ನು ಕಂಪ್ಲೀಟ್ ಮಾಡಿದ್ದೇವೆ. ಅಂದರೆ ಒಂದೊಂದು ಸಬ್ಸ್ಕ್ರೈಬರ್ಗಳಾಗಿ ಒರಿಜಿನಲ್ ಆಗಿರುವಂಥ 1,00,000 ಸಬ್ಸ್ಕ್ರೈಬರ್ಗಳು ನಮ್ಮ ಚಾನೆಲ್ಗೆ ಆಗಿದೆ ಅಂತ ಹೇಳಿ ಅದು ರೆಕಗ್ನೈಸ್ ಆದಾಗ ನಮಗೆ ಸಿಲ್ವರ್ ಪ್ಲೇ ಬಟನ್ ಬರ್ತದೆ. ಆ್ಯಕ್ಚುಲಿ ನಮ್ಮ ಚಾನೆಲ್ 1,00,000 ಸಬ್ಸ್ಕ್ರೈಬರ್ ಆಗಿರುವಂಥ ದಿನಾಂಕ ಜೂನ್ 14ಕ್ಕೆ 1,00,000 ಸಬ್ಸ್ಕ್ರೈಬರ್ ಆಗಿತ್ತು. ಇವತ್ತು ಅಂದರೆ ದಿನಾಂಕ ಜುಲೈ 4ಕ್ಕೆ ನಮಗೆ ಸಿಲ್ವರ್ ಪ್ಲೇ ಬಟನ್ ನಮ್ಮ ಕೈಗೆ ಬಂದಿದೆ. ಅದು USA ಇಂದ ಬರೋದು. ಸೊ ಸುಮಾರು ಎಷ್ಟು ದಿನ, 14ರಿಂದ 20 ದಿನದಲ್ಲಿ ಬಂದಿದೆ. ಕೇವಲ 20 ದಿನದಲ್ಲಿ ನಮಗೆ ಸಿಲ್ವರ್ ಪ್ಲೇ ಬಟನ್ ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಯಾವುದು ಅದರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಸಾಕಷ್ಟು ಇರ್ತದೆ, ಅದೆಲ್ಲನೂ ಕೂಡ ಕ್ಲಿಯರ್ ಆಗಿ ಆರಾಮಾಗಿ ನಮ್ಮ ಕೈಗೆ ಬಂದು ಸೇರಿದೆ. ಅದಕ್ಕೆ ಬೇಕಾಗಿ ಸಿಲ್ವರ್ ಪ್ಲೇ ಬಟನಲ್ಲಿದೆ ನೋಡಿ, ಒಮ್ಮೆ ತೆಗೀರಿ. ಚೆನ್ನಾಗಿ ಪ್ಯಾಕ್ ಮಾಡಿ ಎಲ್ಲ ಬಂದಿದೆ. ತುಂಬ ನನಗೆ ಇದಕ್ಕೆ ಸಹಕಾರ ಕೊಟ್ಟಿರುವಂಥದ್ದು, ಒಳ್ಳೆ ರೀತಿಯಲ್ಲಿ ಸಮಯ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಮುರಳೀಕೃಷ್ಣ ಅವರು. ಸೊ ಕೃಷ್ಣ, ನಿಮಗೆ ಥ್ಯಾಂಕ್ ಯು. ಹಾಗೆಯೇ ಯಶ್ ಅವರಿಗೂ ಸ್ಪೆಷಲ್ ಥ್ಯಾಂಕ್ ಯು. ಹಾಗೆಯೇ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ಕೊಳ್ತಾ ಇದ್ದೇನೆ. ಈ ಸಿಲ್ವರ್ ಪ್ಲೇ ಬಟನ್ ಬಂದ ಕೂಡಲೇ ನನಗೆ ಅನ್ಬಾಕ್ಸಿಂಗ್ ಮಾಡ್ಬೋದಿತ್ತು. ಯಾಕೆ ಹೀಗೆ ಬಾಕ್ಸ್ ಇಟ್ಕೊಂಡು ಬರ್ತಾ ಇದ್ದೀರಾ ಅಂತ ಫಸ್ಟಿಗೆ ಹೇಳಿದೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ. ಏನೇ ನಾನು ಇದು ಮಾಡಿದ್ರು ಕೂಡ, ಏನೇ ಒಂದು ಒಳ್ಳೆ ವಿಚಾರಗಳಿದ್ರು ಕೂಡ ಅದನ್ನು ಆರಿಕೋಡಿಯ ಅಮ್ಮನ ಸನ್ನಿಧಾನದಲ್ಲಿ ಆರಂಭ ಮಾಡೋದು ನಾನು ಇತ್ತೀಚಿನ ದಿನಗಳಲ್ಲಿ ಅಳವಡಿಸಿಕೊಂಡಿರುವಂತಹ ಒಂದು ರೀತಿ. ಯಾಕೆಂದರೆ ಎಲ್ಲ ನಮ್ಮ ಸಕ್ಸಸ್ನ ಹಿಂದೆ ಇರತಕ್ಕಂತಹದ್ದೇ ಆರಿಕೋಡಿ ಅಮ್ಮ. ಅದಕ್ಕಾಗಿ ಇವತ್ತು ಶುಕ್ರವಾರ 5ನೇ ತಾರೀಕು ಜುಲೈ 5 ನೇರವಾಗಿ ನಾನು ಹಾಗೆಯೇ ಯಶ್ ಈಗ ಆರಿಕೋಡಿ ಅಮ್ಮನ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇವೆ. ಹೋಗಿ ಈ USA ಅಮೆರಿಕದಿಂದ ಬಂದಿರತಕ್ಕಂತಹ ಸಿಲ್ವರ್ ಪ್ಲೇ ಬಟನ್ ಏನಿದೆ ಅದನ್ನು ಆರಿಕೋಡಿ ಅಮ್ಮನ ಸನ್ನಿಧಾನದಲ್ಲಿ ಧರ್ಮದರ್ಶಿಗಳ ಮುಖಾಂತರವಾಗಿ ಇವತ್ತು ಅನ್ಬಾಕ್ಸಿಂಗ್ ಮಾಡಲಿಕ್ಕಿದ್ದೇವೆ. ಸೊ ಅಲ್ಲೇ ಇದನ್ನು ಓಪನ್ ಮಾಡಬೇಕು ಅಂತ ಕನಸು. ಆ ಕನಸು ಇವತ್ತು ಅತಿ ಶೀಘ್ರವಾಗಿ ನೆರವೇರಿದೆ. ಅವತ್ತೇ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಗಿರುವಂಥ ಪ್ರತಿಯೊಬ್ಬ ಯೂಟ್ಯೂಬರ್ ಕನಸು ಅದಿರ್ತದೆ ಅಲ್ಲ, 1,00,000 ಆಗಬೇಕು, ಒಂದು ಸಿಲ್ವರ್ ಪ್ಲೇ ಬಟನ್ ಬರಬೇಕು ಫಸ್ಟಿಗೆ ಅಂತ. ಸೊ ಅದು ಬಂದಿದೆ. ನಿಮ್ಮ ಸಹಕಾರಕ್ಕಾಗಿ ಧನ್ಯವಾದಗಳು. ಹಾಗೆಯೇ ನಾನು ಇಷ್ಟೇ ಕೇಳೋದು, ಆರಿಕೋಡಿ ಅಮ್ಮ ನಿಮಗೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಡಲಿ, ನಮ್ಮೆಲ್ಲರ ಕನಸುಗಳನ್ನು ನನಸು ಮಾಡಲಿ ಅಮ್ಮ. ಅದಕ್ಕಾಗಿ ಅಮ್ಮನಿಗೆ ನಾನು ಕೂಡ ಬೇಡಿಕೊಳ್ತೇನೆ. ಸೊ ನಿಮಗೆ ಏನೇ ಜೀವನದಲ್ಲಿ ಕಷ್ಟಗಳಿದ್ರು ಕೂಡ ಆರಿಕೋಡಿಗೆ ಬನ್ನಿ. ಸಾಕಷ್ಟು ಮಂದಿ ಕ್ವಶನ್ಗಳನ್ನು ಕೂಡ ಕೇಳ್ತಾ ಇದ್ರಿ, ಆರಿಕೋಡಿಗೆ ಹೇಗೆ ಬರೋದು ಸರ್ ಅಂತ ಸಾಕಷ್ಟು ಕಡೆಗಳಲ್ಲಿ ಕಮೆಂಟ್ಗಳಿತ್ತು ನನಗೆ. ಆರಿಕೋಡಿಗೆ ಹೇಗೆ ಬರಬೇಕು ಅಂತ ಹೇಳಿದರೆ, ಈ ಆರಿಕೋಡಿ ಅನ್ನುವಂಥ ದೇವಸ್ಥಾನ ಇರೋದು ಎಲ್ಲಿ ಅಂತ ಹೇಳಿದರೆ ಕರೆಕ್ಟಾಗಿ ಹೇಳ್ತೇನೆ ಕೇಳಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬೆಳಾಲ್ ಅಂತ ಗ್ರಾಮ ಇದೆ. ಅಲ್ಲಿ ಆ ಬೆಳಲ್ ಗ್ರಾಮದಲ್ಲಿ ಆರಿಕೋಡಿ ಬರೋದು. ಹೇಗೆ ಬರಬೇಕು ಅಂತ ಹೇಳಿದ್ರೆ, ನೀವು ಮಂಗಳೂರಿಂದ ಅಥವಾ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ನೀವು ಧರ್ಮಸ್ಥಳಕ್ಕೆ ಬರುವಂಥ ರೋಡ್ ನಿಮಗೆಲ್ಲರಿಗೂ ಗೊತ್ತಿದೆ. ಧರ್ಮಸ್ಥಳ ಗೊತ್ತೇ ಇದೆ. ಧರ್ಮಸ್ಥಳಕ್ಕೆ ಬರಬೇಕಿದ್ರೆ ಉಜಿರೆ ಅಂತ ಸಿಗುತ್ತೆ. ಉಜಿರೆಯಿಂದ ನೇರವಾಗಿ ಆರಿಕೋಡಿಗೆ ಜಸ್ಟ್ 12 ಕಿಲೋಮೀಟರ್ ಇರೋದು.
ಒಂದೇ ರೋಡ್ ಇದೆ. ಅಲ್ಲಿ ಯಾರು ಉಜಿರೆಯಲ್ಲಿ ಬಂದು ಯಾರು ಹೇಳಿದ್ರು ಕೂಡ ಆರಿಕೋಡಿಗೆ ಹೋಗುವ ರಸ್ತೆ ಯಾವ್ದು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಹೇಳ್ತಾರೆ. ಹಾಗೆಯೇ ದೇವಸ್ಥಾನದ ಒಂದು ನಂಬರನ್ನು ಕೂಡ ಕೆಳಗೆ ಹಾಕಿರ್ತೇನೆ. ಈ ನಂಬರಿಗೆ ಕರೆಯನ್ನು ಮಾಡಿ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಿಳ್ಕೊಳ್ಬೋದು. ಸೊ ಆ ನಂಬರಿಗೆ ನಿಮಗೆ ಅವಶ್ಯಕತೆ ಇದ್ದರೆ ಏನಾದರೂ ನಿಮಗೆ ಅಲ್ಲಿದ್ದು ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕರೆ ಮಾಡಿ, ಆರಿಕೋಡಿಗೆ ಕರೆ ಮಾಡಿ ಕೇಳಿ ಮುಂದಿನ ನಿಮ್ಮ ಹೆಜ್ಜೆ ನೀಡಿ. ಸೊ ಎಲ್ರಿಗೂ ಆರಿಕೋಡಿ ಅಮ್ಮ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿಕೊಳ್ತಾ, ಒಂದು ದೊಡ್ಡ ಕನಸು ಹೀಗೆ ಯೂಟ್ಯೂಬನ್ನೆಲ್ಲ ಪ್ರಾರಂಭ ಮಾಡಿ 100K ಆಗಿ ಈ ರೀತಿ ಒಂದು ಸಿಲ್ವರ್ ಪ್ಲೇ ಬಟನ್ ಬಂದು ಅದನ್ನು ಹೋಗಿ ಅಮ್ಮನ ಸನ್ನಿಧಾನದಲ್ಲಿ ಅನ್ಬಾಕ್ಸಿಂಗ್ ಮಾಡೋ ದೊಡ್ಡ ಕನಸು ನಮಗೆ. ಸೊ ಆ ದಿನ ಇವತ್ತು ಕೂಡಿ ಬಂದಿದೆ. ಆ ಕನಸನ್ನು ನನಸು ಮಾಡಿಕೊಟ್ಟಿರುವಂತಹ ಅಮ್ಮನಿಗೆ ಒಂದು ಧನ್ಯವಾದವನ್ನು ಸಲ್ಲಿಸಿ, ಹಾಗೆ ನಿಮಗೆಲ್ಲರೂ ಧನ್ಯವಾದ ಹೇಳಿ ನಾನು ಹಾಗೆಯೇ ಯಶಸ್ವಿಯಾಗಿ ಇವತ್ತು ಆರಿಕೋಡಿಯಲ್ಲಿ ಇದನ್ನು ಅನ್ಬಾಕ್ಸಿಂಗ್ ಮಾಡಲಿಕ್ಕಿದ್ದೇವೆ. ಲೈಟ್ ಮಳೆ ಬರ್ತಾ ಇದೆ. ರೀಚ್ ಆದ್ವಿ ನೋಡಿ, ಅಮ್ಮನ ಸನ್ನಿಧಾನದ ಹತ್ರ ರೀಚ್ ಆದ್ವಿ. ಇದು ಮೈನ್ ರೋಡ್. ನಾವು ಬರೋದು ಪುತ್ತೂರಿಂದ ಬಂದಾಗ ಅಲ್ಲಿ ಕಲ್ಲೇರಿಯಾಗಿ ಸ್ವಲ್ಪ ಮುಂದೆ ಬಂದಾಗ ಅಲ್ಲಿ ರೈಟ್ ತಗೊಂಡು ಬರೋದು. ಕೋರಿಂಜ್ ಅಂತ ಹೇಳಿ ಒಂದು ದ್ವಾರ ಇದೆ. ಸೊ ಅಲ್ಲಿ ಬಂದು ಇಲ್ಲಿ ರೈಟ್ ತಗೊಂಡ್ರೆ ಆಯಿತು. ಸೊ ಗಂಟೆ ನಾವು ಇಲ್ಲಿಗೆ ರೀಚ್ ಆಗೋಕೆ ಸರಿ 11:30 ಆಗಿದೆ. 11:30 ಆಯ್ತಲ್ಲ, 11:30 ಆಯಿತು. ಸೊ ಇಲ್ಲಿಂದ ಜಸ್ಟ್ ಅಷ್ಟೇ 1 ಕಿಲೋಮೀಟರ್ ಇದೆ ಟೆಂಪಲ್ ಹತ್ರಕ್ಕೆ. ಎಲ್ಲ ನಡ್ಕೊಂಡೆಲ್ಲ ಹೋಗ್ತಾ ಇದ್ದಾರೆ. ಸರಿ, ಇವಾಗ ಹೋಗಿ ಅಮ್ಮನೊಂದು ಆಶೀರ್ವಾದ ಎಲ್ಲ ಪಡ್ಕೊಂಡು ಎಲ್ರಿಗೂ ಒಳ್ಳೇದಾಗ್ತದೆ. ಸೊ ನನಗೆ ಸುಮಾರು ಜನ, ನಾನು ಈ ವಿಷಯ ಯಾಕೆ ಮತ್ತೊಮ್ಮೆ ಹೇಳ್ತಿದ್ದೆ ಅಂತ ಹೇಳಿದ್ರೆ, ನನಗೇ ಪರ್ಸನಲ್ ಆಗಿ ಸಾಕಷ್ಟು ಜನ ಮೆಸೇಜ್ ಮಾಡಿ ನಮಗೆ ಬರ್ಲಿಕ್ಕೆ ಆಗೋದಿಲ್ಲ, ಭಾಳ ದೂರದಲ್ಲಿದ್ದೇವೆ, ಸೊ ನಮಗೆ ಈ ರೀತಿ ಸಮಸ್ಯೆಗಳೆಲ್ಲ ಇದೆ ಅಂತ ಸಾಕಷ್ಟು ಮಂದಿ ಮೆಸೇಜ್ ಮಾಡಿದ್ದಾರೆ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂದ್ರೆ ನಾನು ಅಮ್ಮನ ಜೊತೆ ಬೇಡಿಕೊಳ್ತೇನೆ ಅಷ್ಟೇ. ಪ್ರತಿಯೊಬ್ಬರು ನೀವು ನಿಮ್ಮಿಂದಾಗಿ ಎಲ್ಲನೂ ಕೂಡ ಸಾಧ್ಯ ಆಗಿದೆ. ಹಾಗಾಗಿ ನಾನು ಏನು ಹೇಳೋದು ಅಂತ ಹೇಳಿದರೆ, ನಿಮಗೆ ಎಲ್ರಿಗೂ ಕೂಡ ಆರಿಕೋಡಿ ಅಮ್ಮ ಏನು ಕಷ್ಟಗಳಿದೆ, ಕಷ್ಟ ಪರಿಹಾರ ಆಗಲಿ ಅಥವಾ ಏನೋ ಒಂದು ಜೀವನದಲ್ಲಿ ತೊಂದರೆಗಳಿದೆ ಅಂತೆಲ್ಲ ಏನೆಲ್ಲ ನೀವು ಥಿಂಕ್ ಮಾಡಿ ನನಗೆ ಮೆಸೇಜ್ ಎಲ್ಲ ಮಾಡಿದ್ದೀರಿ ನೋಡಿ. ಸೊ ಪ್ರತಿಯೊಬ್ಬರಿಗೂ ಕೂಡ ಆ ಆರಿಕೋಡಿ ಅಮ್ಮ ಒಳ್ಳೆಯದನ್ನು ಮಾಡಲಿ, ನಿಮ್ಮ ಕಷ್ಟಗಳೆಲ್ಲ ದೂರ ಆಗಲಿ, ಜೀವನದಲ್ಲಿ ಏನು ನೀವು ನೆನೆಸ್ಕೊಂಡಿದ್ದೀರಾ ಅದೆಲ್ಲನೂ ಕೂಡ ಆಗಲಿ ಅಂತ ನಾನು ಬೇಡಿಕೊಳ್ತೇನೆ. ಇನ್ನೇನಿದ್ರು ನಾವು ಟೆಂಪಲ್ಗೆ ಹೋಗಿ ಅಲ್ಲಿರ್ತೇವೆ. ಸುಮಾರು ಈ ಕಡೆ ಬಂದಾಗ ನಾವು ಒಂದು 10-11 ಗಂಟೆ ಬಂದರೆ ಒಂದು 3-3:30 ಗಂಟೆವರೆಗೂ ಇಲ್ಲೇ ಇರ್ತೇವೆ. ನೆಟ್ವರ್ಕ್ ಮೊಬೈಲ್ ಯಾವುದು ಯೂಸ್ ಮಾಡದೆ ಅಮ್ಮನ ಒಂದು ಆಶೀರ್ವಾದ ಪಡ್ಕೊಂಡು ಅಲ್ಲಿ ಇರೋದಂದ್ರೇ ಖುಷಿ. ಸೊ ಬಂದಾಗ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಮಂಗಳವಾರ, ಶುಕ್ರವಾರ, ಆದಿತ್ಯವಾರ ಈ 3 ದಿನ ಇಲ್ಲಿ ಅಭಯ ನುಡಿಗಳನ್ನು ಕೇಳೋದು. ಹಾಗೆಂತೇಳಿ ಅಭಯ ನುಡಿದ್ರೆ ಮಾತ್ರ ನೀವು ದೇವಸ್ಥಾನಕ್ಕೆ ಬರಬೇಕು ಅಂತಲ್ಲ, ಯಾವ ರೀತಿಯಲ್ಲಿ ಬೇಕಾದರೂ ಬಂದು ಬೇಡಿಕೊಳ್ಳಿ. ಕೇವಲ ನಿಮಗೆ ಟೋಕನ್ ಸಿಕ್ಕಿದ್ರೆ ಮಾತ್ರ ಅಮ್ಮ ಆಶೀರ್ವಾದ ಮಾಡ್ತಾರೆ ಅಂತಲ್ಲ, ನೀವು ಹೇಗೆ ಶ್ರದ್ಧಾ ಭಕ್ತಿಯಿಂದ ಬೇಡಿಕೊಳ್ಳಿ, ಅಮ್ಮ ಸದಾಕಾಲ ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳುವಂಥದ್ದು ಅದು ನಿಜ. ಎಷ್ಟೋ ಜನರ ಜೀವನದಲ್ಲಿ ಅದು ಆಗಿದೆ ಕೂಡ. ಸೊ ನಾವು ರೀಚ್ ಆದ್ವಿ. ಸೊ ಒಳಗೆ ಹೋಗಿ ನಮ್ಮ ಮುಂದಿನ ಕೆಲಸವನ್ನು ಮಾಡುವ. ಇವರಿದ್ದಾರೆ. ನಮಸ್ಕಾರ. ಪಲ್ಲೆ ಎಂಚಲ್ಲ ಅಂದ ಅಂಚ ಆತೆ ಪಿದೇವಾಡ ಸಾಧ್ಯ ಅಜ್ಜಿ ಇಜ್ಜಿ ಬುಲ್ಲೆಟ್ ಬರಂತ ಮಸ್ತ್ ಟ್ರೈ ಮಾಡಿ ಬರ್ಸಗ ಅಂಚ ಬರ್ಪೆ ಹೋದು ಒಳ್ಳೆ. ನಮ್ಮ ಗಣೇಶಣ್ಣ ನೋಡಿ ಎಷ್ಟು ವೆಹಿಕಲ್ಸ್ಗಳು ಅಂದ್ರೆ ಅಮ್ಮನೊಂದು ಶಕ್ತಿ. ಅಷ್ಟು ಭಕ್ತಾಭಿಮಾನಿಗಳು ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಅಲೇಶ್ ಬೇಕಾಗಿರುವಂಥ ಫೋಟೋ ಅಥವಾ ಇಲ್ಲಿ ನರ್ಸರಿ ಎಲ್ಲ ಇಲ್ಲಿದೆ. ಹೇಗೆ ಬೇಕಾದರೆ ನಾವು ಪಡ್ಕೊಳ್ಬೋದು ಬೇಕಾಗಿರೋದನ್ನು. ಸೊ ದೂರದ ಭಕ್ತಾಭಿಮಾನಿಗಳೆಲ್ಲ ಬಂದು ಅಮ್ಮನ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ರೆಡಿಯಾಗಿದ್ದಾರೆ. ಸೊ ಇಲ್ಲಿ ಇದೆ ನಮ್ದು. ಇಲ್ಲಿ ಎದುರು ಹಿಡ್ದ ಸ್ವಲ್ಪ ಎದುರು ಹಿಡ್ದ, ಯಾರು ಹಿಂದೆ ಬಂದಿಟ್ರೆ ಆರಿಕೋಡಿದ ಅಪ್ಪನೇ ವಿಶೇಷವಾದ ಪ್ರಾರ್ಥನೆ ಮತ್ತೊಂದು ಅಂಚನೆ ನಿಗಲ ಮಾಂತ ಆ ಜಾಗದ ದೈವ ಶಕ್ತಿನೆಲ್ಲ ದುಮ್ಮುದಿ ಒಂದು ಅಪ್ಪಡ ಇನ್ನಿತ ದಿನಟು ಬೇನಂಚದ ವಿಚಾರ. ಅಪ್ಪನ ವಿಶೇಷವಾದ ಅನ್ನದಾನದ ಸೇವೆ. ಅಪ್ಪನ ಭಕ್ತರನ್ನ ಪಾಲ್ಟಿ ಮುಖ್ಯ ವೈನಿಂಚಿನ ದಾನ ಪಂಡ ಅನ್ನದಾನ. ಒರಿಯಾಗ ದುಡ್ಡು ಕೊರನ ಸಾಲ ಹಾಕೊಂಡು ಅಪ್ಪನ ಒಂಜಿ ಬಡವದ ಕೊಟ್ಟು ಒಂಜಿ ಪುಣ್ಯ ನಿಂಪು ಕೊರನ ಮಾತ್ರ ಶಾಶ್ವತವಾದ ಒರಿಪಣಂಚಿನ ದಾನ. ಅಪ್ಪನ ಆ ದಾನವನ್ನು ನಿಮಗೆ ಕೊರಿಯಾರು. ಈ ಅನ್ನದಾನನು 1000 ಜನಕ್ಕೆ ಪಟ್ಟದೆ 1000 ಜನದ ಆಶೀರ್ವಾದ ನಿಗಲೇ ಪಡ್ಬಾರ್ದ. ನಮ್ಮ ದುಃಖ ಪ್ರತಿ ವರ್ಷಲ ನಿಗಲ ಉದ್ದಿಮೆ, ನಿಗಲ ಆರೋಗ್ಯ, ನಿಗಲ ಸಂಸಾರದ ಲೆಕ್ಕಡು ಆ ಜಾಗಡಿ ನಿಗಲ ಶುಭ ಕಾರ್ಯ ಮನ್ಪದೆ ಪ್ರತಿ ವರ್ಷಲ 1000 ಜನಕ್ಕೂ ಅನ್ನದಾನ ಕೊರ್ಪಂಚದ ಯೋಗ ಅಪ್ಪಡಕ್ಕೆ ಅನ್ನಾನ ಕೊಡ್ತಾರೆ. ಅಪ್ಪನ ವಿಶೇಷವಾದ ಯೂಟ್ಯೂಬ್ದ ವಿಚಾರ. ಅಪ್ಪನ ಎಂಕಲ
ಸೊನ್ನೆ ಇರ್ತಿ ಇಂಥ ದಿನಟು ಲಕ್ಷ ಭಕ್ತ ಆಯ್ಕೆ ಕಾರಣ ಮುಖ್ಯವಾದ ಅಪ್ಪೆ ಓಲೆಂಕಲ ಪೋದು ಕೆನಲ ಅಪ್ಪೆನು ದುಮ್ಮುದಿ ಒಂದು ಮಂತ್ರ ಅಲ್ಲ ಇಂಥ ದಿನಟು ಪ್ರತಿ ಜಾಗಡ್ಲ ಜಯ ಕೊಡ್ತಾನಪ್ಪೆ ಅಪ್ಪನ ಇಂಥ ದಿನಟು ಪಾಳಿ ಸೊನ್ನೆ ಇರ್ತಿ ಲಕ್ಷ ಮುಟ್ಟ ಮಂತ್ರಂಚಿನ ಆ ಜನಗಳಿಗೆ ವಿಶೇಷವಾದ ಖುಷಿ ಕೊರಂಚಿನ ಅಪ್ಪೆಗೆ ಇಂಥ ದಿನಟು ಎಂಗಲ ಅಮೇರಿಕ ದೇಶದ್ದು ಎಂಗಳಿಗೆ ನೀವು ಪ್ರಶಸ್ತಿ ಬರ್ತನಪ್ಪ ಅಪ್ಪನ ವಿಶೇಷವಾದ ಆ ಪ್ರಶಸ್ತಿನೇ ಅಪ್ಪನ ಕೈಟೆ ಎಂಗಳಿಗೆ ಬಿಡುಗಡೆ ಮಾಡ್ಕೊಡು ಮನ್ಪಂಚನ ಹೇಳ್ತಾರ ಯಾನು ಬಿಡುಗಡೆ ಬಂತದೆ ನನ್ನ 1 ವರ್ಷದಲ್ಲಿ ಇತ್ತ 1 ಲಕ್ಷ ರಡ್ಡು ಪಟ್ಟು ಜಾಸ್ತಿನೇ ಜನಕ್ಕೆ ಖುಷಿ ಬರ್ಪಂಚದ ನಿಗಲ ಸೇವೆನ ಮಾಡ್ಪದ ಕೊಡ್ಪದ ನಿಗಲ ಒಟ್ಟಿಗಿತ್ತರಂಚಿನ ಮಾಂತ ಸಿಬ್ಬಂದಿ ವರ್ಗ ಅಂಚನೆ ಪ್ರೋತ್ಸಾಹ ಕೊರಂಚಿನ ಮಾಂತರೆಗಳ ವಿಶೇಷವಾದ ಅಪ್ಪೆ ಎಡ್ಡೆ ಮಲ್ಪಡಿ ಜಯ ಕೊರಡು ನೆಮ್ಮದಿ ಕೊರಡು ಅಂಚನೆ ನಿಗಲಿ ಆ ಎಂಚಿನ ಮಂತ ಗ್ರಹಿಕೆ ಮಂತರ ಅವಿನ ಆ ದೇವಿ ಜಯಮಂತದೆ ನಿಗಲಿ ವಿಶೇಷವಾದ ಭಕ್ತರಂಚಿನ ಪ್ರಶಸ್ತಿನೇ ಅಪ್ಪನ ಕೈಟಿ ವಿಶೇಷವಾದ ರಕ್ಷಣೆ ಕೊರ್ಪವೆ ನೆಮ್ಮದಿ ಕೊರ್ಪವೆ ನೆಮ್ಮದಿ ಪಡೆ ನಿಮಗೆ ಸಂಸ್ಥೆಗೆ ಎಲ್ಲರಿಗೂ ಕೂಡ ಆನಂದ ಕೊಡಲಿ ಶುಭ ಆಗಲಿ ಜಯ ಆಗಲಿ